ನಮಸ್ತೆ ಎಲ್ಲರಿಗೂ. ಗೋವಾಗೆ ಬಂದಾಗ ನೀವು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಬಂದು ಗೋವಾ ರಾಜಧಾನಿ ಪಣಜಿಯಲ್ಲಿದೆ. ನಮ್ಮ ಒಂದು ಕೆಫೆ ಟ್ಯಾಟೋ ಅಂತ ಭಾಳ ಒಂದು ಹಳೆಯ ಹೋಟಲ್ಲು. 1913ನೇ ಇಸ್ವಿಲಿ ಇದು ಸ್ಥಾಪನೆ ಆಗಿದೆ. ಅಂದರೆ 112 ವರ್ಷದ ಹಳೆಯ ಒಂದು ಹೋಟೆಲ್ ಇದು. ಇದು ನೀವು ಮಸ್ಟ್ ವಿಸಿಟ್ ಏನಂದರೆ ಇಲ್ಲಿ ಪ್ಲೇಸಸ್ ಏನಿದೆ, ಫಾಂಟನ್ ಹೌಸಸ್ಸು, ಕಲರ್ಫುಲ್ ಹೌಸಸ್ ಮತ್ತು ಇಮ್ಯಾನ್ಯುಯೇಟ್ ಕನ್ಸಂಪ್ಷನ್ ಚರ್ಚ್ ಇದೆಯಲ್ಲ, ಅಲ್ಲಿಗೆ ಬಂದಾಗ ನೀವು ಇಲ್ಲಿ ವಿಸಿಟ್ ಮಾಡಿಬಿಡಿ. ಭಾಳ ಹತ್ತಿರದಲ್ಲೇ ಇದೆ, ಅದ್ರ ಪಕ್ಕನೇ ಇದೆ. ಇದು ಬಂದು ಭಾಳ ಫೇಮಸ್ಸು. ನಮ್ಮ ಸಚಿನ್ ತೆಂಡೂಲ್ಕರ್ ಅವರ ಒಂದು ಫೇವ್ರೇಟ್ ಹೋಟೆಲ್ ಇದು. ಅವರು ಗೋವಾಗೆ ಬಂದಂಗೆಲ್ಲ ಇದೇ ಹೋಟೆಲಲ್ಲಿ ಟಿಫನ್ ಮಾಡೋದು. ಅವ್ರು ರೆಕಮೆಂಡ್ ಮಾಡ್ದಂಗೆ ಮಿರ್ಚಿ ಇಲ್ಲಿ ಭಾಳ ಪ್ರಖ್ಯಾತಿ ಪಡೆದಿದೆ. ಮತ್ತು ಬಾಜಿ, ನಮ್ಮ ಮಂಗಳೂರು ಬನ್ಸು ಮತ್ತು ಬಾಜಿ ಇದೆಯಲ್ಲ, ಅದು ಭಾಳ ಸಖತ್ತಾಗಿದೆ. ಇಲ್ಲಿ ಬಂದು ಇದು ಬಂದು ಮೆನ್ಯೂ ನೋಡಿ. ಇಲ್ಲಿ ಏನಿದೆ, ನಮ್ಮ ಗೋವಾ ಮತ್ತು ಮಹಾರಾಷ್ಟ್ರ ಭಾಗದ ಎಲ್ಲ ನಿಮಗೆ ಬ್ರೇಕ್ಫಾಸ್ಟ್ ಐಟಮ್ಗಳು ಇದರಲ್ಲಿ ಸಿಗುತ್ತೆ. ಮತ್ತು ಈ ಹೋಟೆಲ್ ಬಗ್ಗೆ ಸ್ವಲ್ಪ ಇತಿಹಾಸನೂ ಕೂಡ ಇದರಲ್ಲಿ ಹಾಕಿದ್ದಾರೆ. ನಾವು ಸಚಿನ್ ಹೇಳ್ದಂಗೆ ಮಿರ್ಚಿ ಆರ್ಡ್ರ್ ಮಾಡಿದ್ವಿ. ಭಾಳ ಅದ್ಭುತವಾದ ರುಚಿ. ನಾವು ಹಿಂದೆಂದೂ ನೋಡಿರಲಿಲ್ಲ ಆ ಥರ ಒಂದು ರುಚಿಯಾಗಿರೋವಂಥ ಒಂದು ಮಿರ್ಚಿ. ಒಳ್ಳೆ ಖಾರವಾಗಿ ಭಾಳ ಚೆನ್ನಾಗಿತ್ತು. ಒಳ್ಳೆಯ ಸಾಮಗ್ರಿಗಳನ್ನ ಹಾಕಿ ಮಾಡಿದರು. ಎಣ್ಣೆ ಮತ್ತು ಈ ಕಡಲೆ ಹಿಟ್ಟೆಲ್ಲ ಭಾಳ ಅಥೆಂಟಿಕ್ ಆಗಿತ್ತು. ಇದು ಒಂದು ಸ್ವಲ್ಪ ಪುದೀನ ಚಟ್ನಿ ಜೊತೆ ಸರ್ವ್ ಮಾಡಿದರು. ಭಾಳ ಅದ್ಭುತವಾಗಿದ್ದಂಥ ರುಚಿ. ನಾನು ಎಂದೂ ತಿಂದಿರಲಿಲ್ಲ ಈ ಥರ ಬಜ್ಜಿ. ಥ್ಯಾಂಕ್ ಯು ಫಾರ್ ಸಚಿನ್ ತೆಂಡೂಲ್ಕರ್ ಫಾರ್ ರೆಕಮೆಂಡಿಂಗ್ ದಿಸ್. ಮತ್ತು ಅದಾದಮೇಲೆ ಈ ಬಾಜಿ ಇದೆಯಲ್ಲ, ಈ ಪ್ಲೇಟ್ನಕ್ಕಿ ತಿನ್ನೋದಂತೂ ಗ್ಯಾರಂಟಿ, ಅಷ್ಟು ರುಚಿಯಾಗಿತ್ತು. ಅದ್ರ ಜೊತೆ ಮಂಗಳೂರು ಬನ್ಸು ಕೂಡ ಭಾಳ ಅದ್ಭುತವಾಗಿತ್ತು. ಮತ್ತು ಇದೊಂದು ಚೀಸ್ ಟೋಸ್ಟ್ ಅಂತ, ಇದು ಸ್ವಲ್ಪ ಚೆನ್ನಾಗಿತ್ತು, ಪರವಾಗಿಲ್ಲ. ಯಾಕಂದ್ರೆ ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ ಬೇಕ್ರಿ ಐಟಮ್ಗಳು. ಚೆನ್ನಾಗಿತ್ತು, ತೊಂದರೆ ಇಲ್ಲ, ಒಂದು ಸತಿ ಟೇಸ್ಟ್ ಮಾಡ್ಬೋದು. ಇದೆಲ್ಲ ಮೇನ್ ಕೋರ್ಸಸ್ಗೆ ಮೆನ್ಯೂ ಇದು. ಇಲ್ಲಿ ರೋಟಿ ಮತ್ತು ಏನೇನು ನಿಮಗೆ ರೈಸ್ ಐಟಮ್ಗಳು ಎಲ್ಲ ನಿಮಗೆ ಸಿಗುತ್ತೆ ಇಲ್ಲಿ. ನೀವು ಅದನ್ನು ಟ್ರೈ ಮಾಡ್ಬೋದು. ನಾವೇನಂದರೆ ಸ್ವಲ್ಪ ಸೌತ್ ಇಂಡಿಯನ್ ಕಡೆಗೆ ಇಳಿಯೋಣ ಅಂತ ಹೇಳಿ ಈ ಇಡ್ಲಿ ಸಾಂಬಾರು ಮತ್ತು ಈ ಮಸಾಲೆ ದೋಸೆ ಹೇಳಿದ್ವಿ. ಇದು ಸ್ವಲ್ಪ ಪರವಾಗಿರಲಿಲ್ಲ. ಇಡ್ಲಿ ಸಾಂಬಾರು ಸ್ವಲ್ಪ ಪರವಾಗಿಲ್ಲ, ಟೇಸ್ಟಾಗಿತ್ತು. ಸ್ವಲ್ಪ ಮಸಾಲೆ ದೋಸೆ ಇವ್ರಿಗೆ ಮಾಡೋಕ್ಕೆ ಬಂದಿಲ್ಲ, ಪರವಾಗಿಲ್ಲ. ಮೈಸೂರು ಮಸಾಲೆ ದೋಸೆ ಅಂತ ಕರೆದ್ರು, ಇದನ್ನು ತಿಂದ್ವಿ. ಸ್ವಲ್ಪ ಸೌತ್ ಇಂಡಿಯನ್ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಈ ನಾರ್ತ್ ಇಂಡಿಯನ್ ಎಲ್ಲ ಭಾಳ ಅದ್ಭುತವಾಗಿದೆ ರುಚಿ, ಸಖತ್ತಾಗಿ ಟ್ರೈ ಮಾಡ್ಬೋದು. ಇಲ್ಲೇನಪ್ಪ ಅಂದರೆ ನಿಮಗೆ ಫಿಲ್ಟರ್ ಕಾಫಿ ಸಿಗೋಲ್ಲ. ಇದು ಒಂದು ನೆಸ್ಕೆಫೆ ಕಾಫಿ ಈ ಥರ, ಅದು ಒಂದು 60 ರೂಪಾಯಿ ಚಾರ್ಜ್ ಮಾಡಿದ್ರು. ಈ ಮಸಾಲೆ ದೋಸೆ ಮತ್ತು ಈ ಕಾಫಿನೇ ಸ್ವಲ್ಪ ಹೆವಿ ಅನಿಸಿದ್ದು. ಇನ್ನು ಮಿಕ್ಕಿದ್ದೆಲ್ಲ ಅಫೋರ್ಡಬಿಲಿಟಿಗೆ ಇತ್ತು. ನೀವು ಗೋವಾಗೆ ಬಂದಾಗ ಮಸ್ಟ್ ವಿಸಿಟ್ ಪ್ಲೇಸ್ ನಿಮ್ಮ ಲಿಸ್ಟಲ್ಲಿ ಇದನ್ನು ಬರ್ಕೊಂಬಿಟ್ಟು ಬನ್ನಿ. ಭಾಳ ಚೆನ್ನಾಗಿರುತ್ತೆ ರೆಸ್ಟೋರೆಂಟು. ಎಲ್ಲರೂ ಬಂದು ವಿಸಿಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.